ಪಕ್ಷಕ್ಕೆ ಹೋಗಿ ಬೆಂಬಲ ಕೊಡೋದ್ರಿಂದನ ನೀನು ಶ್ರೀಮಠದ ಸಿದ್ಧಾಂತಗಳನ್ನು ಮತ್ತು ಅನೇಕ ಲಕ್ಷಾಂತರ ಜನಗಳ ಭಾವನೆಗಳನ್ನು ದಿವಾಳಿ ಮಾಡಿದ್ದೀರ. ಹಾಗಾಗಿ ನೀವೇ ಬೀದಿಗೆ ನಿಂತು ಹೋರಾಟವನ್ನು ಮಾಡಿ ಅವನಿಗೆ ಪ್ರಹ್ಲಾದ್ ಜೋಶಿಗೆ ತಕ್ಕ ಪಾಠವನ್ನು ಕಳಿಸ್ಬೇಕು. ತಕ್ಕ ಪಾಠವನ್ನು ಕಲಿಸ್ತೇ ಇದ್ದರೆ ರಾಜನಹಳ್ಳಿ ಶ್ರೀಗಳಿಗೆ ನಾವು ಸರಿಯಾದ ಪಾಠವನ್ನು ನಾವು ಕಲಿಸ್ತೀವಿ. ನೀವು ರಾಜಕೀಯ ನಿಮ್ಮನ್ನು ಅಲ್ಲಿ ಕುಂಡಿಸ್ಕಿರೋದು ನಮ್ಮನ್ನೆಲ್ಲ ತಗೊಂಡೋಗಿ ಅಡ ಇಟ್ಬಿಟ್ಟು ರಾಜಕೀಯ ಗುಲಾಮಗಿರಿ ಮಾಡಲಿಕ್ಕೆಲ್ಲ, ನಮ್ಮನ್ನು ಧಾರ್ಮಿಕ ಭಾವನೆಗಳ ಕಡೆ ಕರ್ಕೊಂಡು ಬರಲಿಕ್ಕೆ. ಅದು ನೀವು ಮಾಡಿದ್ದೀರ. ನಾವು ಅನೇಕ ವಿಚಾರದಲ್ಲಿ ಇದು ನನ್ನ ಮನೆ ವಿಚಾರ ಅಂತಂದೇಳಿ ನಾನು ಕಳೆದ ಒಂದು ವರ್ಷದಿಂದ ನಾನೇನು ಮಾತಾಡಿಲ್ಲ. ಈಗ ಪ್ರಹ್ಲಾದ್ ಜೋಶಿಯವರ ವಿಚಾರದಲ್ಲಿ ಇಂಥ ಒಬ್ಬ ದುಷ್ಟನಿಗೆ, ಇಂಥ ಒಬ್ಬ ನಾಗರಿಕ ವಿರೋಧಿಗೆ, ಇಂಥ ಒಬ್ಬ ಸಂವಿಧಾನ ವಿರೋಧಿಗೆ, ಇಂಥ ಬಹುಜನರ ವಿರೋಧಿಗೆ, ಬಹುಜನ ನಾಯಕ ಪ್ರಜಾಪ್ರಭುತ್ವ ಪಿತಾಮಹ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗೆ ನೀನು ಬೆಂಬಲ ಸೂಚಿಸಿ ಅಂತಂದರೆ ಇದೊಂದು ನಮ್ಮನ್ನೆಲ್ಲ ತಗೊಂಡೋಗಿ ಅಡ ಇಟ್ಟಂಗಿರ್ತದೆ. ಹಾಗಾಗಿ ರಾಜನಹಳ್ಳಿ ಶ್ರೀಗಳು ಸಹ ನಾವು ಬೆಂಬಲನ ವಾಪಸ್ ಕೊಡಬೇಕು, ಪತ್ರಿಕಾಗೋಷ್ಠಿ ಕೊಟ್ಟು ಅಂತಂದೇಳಿ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ ತಾನೇ ಹುಬ್ಬಳ್ಳಿ BJP ಕಾರ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಸಾಹೇಬರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ತೆಗೆದು ಹೊರಗಡೆ ಇಟ್ಟಿದ್ದಾರೆ. ಈ ಕ್ರಮವನ್ನು ನಾಡಿನ ಸಮಸ್ತ ಶೋಷಿತ ಸಮುದಾಯದ ಪರವಾಗಿ ಪ್ರಜಾವಿಮೋಚನೆ ಚಳವಳಿ ಸ್ವಾಭಿಮಾನ ತೀವ್ರವಾಗಿ ಖಂಡಿಸ್ತದೆ. ಈ ವಿಶೇಷತೆ ಏನಂದರೆ ಇವರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಮೊದಲನೇದಾಗಿ. ಆದರೆ ಇವ್ರಿಗೆ ಅಧಿಕಾರ ಬೇಕು, ಚುನಾವಣೆ ಬೇಕು. ಚುನಾವಣೆ ಒಳಗೆ ಆಮಿಷ ಒಡ್ಡಿ ಪಾಪ ಈ ಅನಕ್ಷರಸ್ಥರನ್ನ, ಬಡವರನ್ನ, ಈ ಅಮಾಯಕ ಮಹಿಳೆಯರನ್ನ ಇವ್ರನ್ನೆಲ್ಲ ನಂಬಿಕೆ ಉಳಿಸಿ ಓಟುಗಳು ಪಡ್ಕೊಂಡು ಇವರು ಅಧಿಕಾರ ಗದಿಗೆ ಏರಿದ್ಮೇಲೆ ಸಂವಿಧಾನನ ತುಚ್ಛೀಕರಿಸ್ತಾರೆ. ಇವ್ರು ನೆಂಟರಾಗಿರ್ತಕ್ಕಂಥ ಏನು ಮಹೇಶ್ ಜೋಶಿ, ಪ್ರಹ್ಲಾದ್ ಜೋಶಿ ಬೀಗರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಇದ್ದಾರೆ. ಈತ ನಾವು ಬಂದಿರೋದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತೇಳಿ ದುರಾಂಕಾರದ ಮಾತಾಡ್ತಾನೆ. ಆಮೇಲೆ ಅವರಿಗೆ ಜಾತಿ ಕೊಬ್ಬು, ಆಮೇಲೆ ಮನ್ವಾದಿತನದ ಕಸ ತುಂಬಿಬಿಟ್ಟದೆ ಮೆದುಳಿನಾಗ. ಮಾತೆತ್ತಿದ್ರೆ ಬರೀ ಅಧಿಕಾರದರ್ಪ, ಏನು ವರ್ಣ ವ್ಯವಸ್ಥೆ ಒಳಗಡೆ ನಾವು ಈ ಥರ ಇದ್ವಿ, ನಮಗೆ ಅಧಿಕಾರ ಇತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ್ಬಿಡ್ತು ಅಂಥೇಳಿ ಒಟ್ಟವರಿ ಬಿದ್ದು ಈ ಎಲ್ಲ ಅವ್ಯವಸ್ಥೆಗೆ ಮೂಲ ಕಾರಣ ಇವರೇ. ಈ ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಹೆಗಡೆ, ಮಿಸ್ಟರ್ ನರೇಂದ್ರ ಮೋದಿ ಸಾಹೇಬರು ಅದೇ ಜಾಡಲ್ಲಿ ಓದ್ತಾವ್ರೆ. ಅವರು ಅನಂತಕುಮಾರ್ ಹೆಗಡೆ ಈ ಥರದ್ದು ದುರಂಕಾರದ ಮಾತಾಡ್ತಾನಲ್ಲ, ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಮಾಡ್ತಿರೋದು ಕನಿಷ್ಠ ಒಂದು ಸಣ್ಣ ಸೌಜನ್ಯದ ಒಂದು ಕ್ರಿಯೆ ಏನು ಅಂತಂದರೆ ಅವನು ಉಚ್ಚಾಟನೆ ಮಾಡೋವಂಥದ್ದು ಪಾರ್ಟಿಯಿಂದ, ಅಥವಾ ಅವನ ಮೇಲೆ ಒಂದು ಕೇಸ್ ಹಾಕುವಂಥದ್ದು, ಕ್ರಮ ಜರುಗಿಸೋದು ಯಾವುದೂ ಇಲ್ಲ. ಇವು ಏನು ತಗೊಳ್ಳೋರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು. ಅದಕ್ಕೆ ಆ ಕಾರಣದಿಂದ ಪ್ರಹ್ಲಾದ್ ಜೋಶಿ ಮೊನ್ನೆ ಫೋಟೋ ಎಷ್ಟು ಬಿಸಾಕ್ಯವನ್ನೇ. ಇದೇ ಇವತ್ತು ಈ ದುರವಸ್ಥೆಗೆ ಇದೇ ಕಾರಣ, ಜಾತಿ ವ್ಯವಸ್ಥೆನೇ ಕಾರಣ. ಅದಕ್ಕೆ ನಮ್ಮದು ಏನು ಅಂತಂದರೆ, ಈಗ ಇಂಥವೆಲ್ಲ ಚೇಷ್ಟೆ ಮಾಡೋಕ್ಕೆ ಹೋಗಬೇಡಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ. ನಮಗೂ ಗೊತ್ತದೆ ನಿಮ್ಮೆಲ್ಲ ಪ್ರತಿ ಹೆಜ್ಜೆಯನ್ನು ಈ ದೇಶದ, ಈ ನಾಡಿನ ಎಲ್ಲ ಪ್ರಜ್ಞಾವಂತರು ಭಾಳ ಆಳವಾಗಿ ನಿಮ್ಮನ್ನು ಅಧ್ಯಯನ ಮಾಡ್ತಾವ್ರೆ, ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾವ್ರೆ. ನೀವು ಈ ಥರದ್ದೆಲ್ಲ ತಿದ್ಕೊಂಬೇಕಾಗಿದೆ, ನಿಮ್ಮ ಮನಪರಿವರ್ತನೆ ಮಾಡ್ಕೊಂಬೇಕಾಗಿದೆ. ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. 1818 ಜನವರಿ 1ನೇ ತಾರೀಕು ಕೋರೆಗಾಂವ್ ಯುದ್ಧ ನಡೆದಿತ್ತು. ಈಗ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ಎಲ್ಲ ಪ್ರಜ್ಞಾವಂತರಾಗಿದ್ದೀವಿ. ಎಲ್ಲ PhD ಮಾಡ್ಕೊಂಡು, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು, ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದು ಕೊಟ್ಟಿದ್ರಲ್ಲ ಸಂವಿಧಾನ, ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡಿದ್ದೀವಿ. ಈ ನಾಗರಿಕ ಸಮಾಜ ಯಾವ ರೀತಿ ಉತ್ತಮವಾಗಿರಬೇಕು, ಉತ್ತಮವಾದಂಥ ನಡೆ ಇರ್ತಕ್ಕಂಥ ಒಂದು ಜನಜೀವನ ನಾವು ವಾಸವಕ್ಕಾಗಿ ಹೋಗಬೇಕು, ಇಂಥವೆಲ್ಲ ನಾವು ಕಂಡಿದ್ದೀವಿ. ಆದರೆ ಮತ್ತೆ ನೀವು ಅದನ್ನೇ ಪ್ರಯೋಗ ಮಾಡಿದ್ರೆ ವರ್ಣ ವ್ಯವಸ್ಥೆನೇ ನಾವು ಜಾರಿ ತಗೊಂಡ್ಬರ್ಬೇಕು, ಜಾತಿ ಪದ್ಧತಿನೇ ಇರಬೇಕು, ಗೋಳಿಗಮನ್ನೇ ಇರಬೇಕು, ಸರ್ವಾಧಿಕಾರನೇ ಇರಬೇಕು, ಸರ್ವಾಧಿಕಾರಿಗಳಿಗೆ ಮೆರಿಬೇಕು ಅನ್ನೋಂಥದ್ದಾದರೆ ಆ ಉದ್ಘಾಟನೆ ಪರಮಾವಧಿ ಇದೆಯಲ್ಲ, ಅದಕ್ಕೆ ನಾವು ತಕ್ಕ ಪಾಠ ಕಲ್ಸಕ್ಕೆ ನಾವು ರೆಡಿಯಾಗಿದ್ದೀವಿ. ಕೋರೆಗಾಂವ್ ಯುದ್ಧಕ್ಕೆಲ್ಲ ನಾವು ಎಲ್ಲ ಯುದ್ಧಕ್ಕೆಲ್ಲ ಪೂರ್ವ ತಯಾರಿ ಮಾಡ್ಕೊತಾ ಇದ್ದೀವಿ. ನೀವು ಯಾವಾಗನ ಕರೀರಿ, ಯುದ್ಧಕ್ಕೆ ನಾವು ರೆಡಿಯಾಗಿರ್ತೀವಿ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ಯುದ್ಧ ಬೇಡ ಅಂದರೆ ಬಂದ್ಬಿಟ್ಟದೆ ನಮಗೆ ಯುದ್ಧ. ನಮ್ಗೆ ಯಾರೂ ಕಲಿಸ್ಬೇಕಾದ್ದಿಲ್ಲ, ತರಬೇತಿ ತಗೋಬೇಕಾದ್ದು ಏನಿಲ್ಲ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸ್ತಾರೆ ನಾವು. ಅದು ಹುಟ್ಟಿನಿಂದನೇ ರಕ್ತಗತವಾಗಿ ಬಂದ್ಬಿಟ್ಟಿರ್ತದೆ. ಅದಕ್ಕೆ ನೀವು ಅದಕ್ಕೆ ಆಹ್ವಾನ ಪಡ್ತೀರಾ, ಇಲ್ಲ ನಿಮ್ಮ ಶಾಂತಿ ಸೌಹಾರ್ದತೆ ಮತ್ತು ಕಾನೂನು
ಮತ್ತು ಸಂವಿಧಾನ ಇದರಡಿನಲ್ಲಿ ತಾವೆಲ್ಲ ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಆಹ್ವಾನ ಕೊಡಬಾರ್ದು ಅಂತ ಹೇಳ್ತಾ ಈ ಮೂಲಕ ಎಚ್ಚರ ಕೊಡ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹರ್ಷಿ ವಾಲ್ಮೀಕಿ ಸಾಹೇಬ್ರದ್ದು ಯಾರೇ ನನ್ನ ಈ ಶೋಷಿತ ವರ್ಗದ ಮಹಾನ್ ನಾಯಕರಿದ್ದಾರಲ್ಲ ಅವ್ರಿಗೆಲ್ಲ ಟಚ್ ಮಾಡೋಕೆ ಹೋಗ್ಬೇಡಿ. ಟಚ್ ಮಾಡೋಕ್ಕೋದ್ರೆ ಕೋರೆಗಾಂವ್ ಇದ್ದ ಗ್ಯಾರಂಟಿ. ಓಕೆ ಸರ್.